ಅಂದ್ರೆ ಇದು ಎಲ್ಲಿ ನೀವು ನೋಡಿರಕ್ಕೆ ಚಾನ್ಸ್ ಇಲ್ಲ. ಇದೆಲ್ಲ ಒರಿಜಿನಲ್ ಫೆದರ್ಸ್ ಎಲ್ಲ. ಇದನ್ನ ನನಗೆ ತುಂಬಾ 3D ತರ ಮಾಡ್ಕೊಟ್ರು. ಕಾಕ್ರೋಚ್ ಸುಧೀರ್ ಅವರು ಅದ್ಭುತವಾಗಿ ಅವರ ಆರ್ಟ್ ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ವರ್ಸಾಚಿ ಆಸ್ಕೆ ಚೈನಾದು ಇದು ವರ್ಲ್ಡ್ಸ್ ಬೆಸ್ಟ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಆಫ್ ದ ಇಯರ್ ಅಂತ. ಅಂಡ್ ಇಲ್ಲಿ ನೋಡಿ ಎಲ್ಲವೂ ಅದ್ಭುತವೇ. ಈ ಅದ್ಭುತದಲ್ಲಿ ಅದ್ಭುತವಾಗಿರೋದು ನನಗೆ ಅನ್ಸಿದ್ದು ಇದೊಂದೇ. ನನಗೆ ಬಂದಿದ ತಕ್ಷಣನೇ ಈ ಗ್ಲಾಸ್ ಬ್ಯಾಗ್ ಯಾರು ಇಟ್ಕೊಂಡು ಓಡಾಡ್ತಾರೆ ನಂಗೆ ಗೊತ್ತಿಲ್ಲ. ಇದು ಸೇಮ್ ಕಲರ್ ಇರೋದ್ರಿಂದ ಇದಾಗ್ತಾ ಇದೆ. ಸ್ವಲ್ಪ ಈ ಕಡೆಗೆ ಇಟ್ಕೊಳ್ಳಿ, ಹೈಲೈಟ್ ಆಗುತ್ತೆ. ಅಲ್ಲಿ ನಿಮ್ ಶರ್ಟ್ ಕಲರ್ ಇರೋದ್ರಿಂದ ಹೈಲೈಟ್ ಆಗ್ತಾ ಇಲ್ಲ. ಇದು ಲೇಡೀಸ್ ವ್ಯಾನಿಟಿ ಬ್ಯಾಗ್, ಅದು ಫುಲ್ ಗ್ಲಾಸ್ ಅಲ್ಲಿ ಮಾಡಿರೋದು. ಇದು ಅಂದ್ರೆ ಇದು ಎಲ್ಲಿ ನೀವು ನೋಡಿರಕ್ಕೆ ಚಾನ್ಸ್ ಇಲ್ಲ. ಅಂದ್ರೆ ಮೊದ್ಲು ಸಿಕ್ತಿತ್ತು, ಇದು ತುಂಬಾ ವರ್ಷ ಆಯ್ತು ಇದೆಲ್ಲ ತಗೊಂಡು. ಸೂಪರ್ ಸರ್, ಇದ್ರೊಳಗಿಂದ ನನ್ ಕ್ಯಾಮ್ರಾ ಕವರ್ ಓಕೆ ಸರ್. ಎಲ್ಲಾರ ಮನೇಲೂ ವಿಸಿಟಿಂಗ್ ಕಾರ್ಡ್ ನ ಪಾಕೆಟ್ ಅಲ್ಲಿ ಇಟ್ಕೊಂಡ್ರೆ ಟೇಬಲ್ ಮೇಲೆ ತುಂಬಾ ಎದ್ದು ಕಾಣೋ ತರ ಇಟ್ಕೊಂಡಿದೀರಿ. ಈ ತರ ಎಲ್ಲ ಯಾರು ಯೂಶಲಿ ಮಾಡಿಸ್ಕೊಳ್ಳಲ್ಲ. ಇಲ್ಲಿ ನೋಡಿ 3D ಮೇಡಮ್, ಇದು 3D. ನನ್ನೊಂದು ಕೂದ್ಲು ನೋಡಿ ಹಿಂಗೆ ಶೇಕ್ ಮಾಡಿದ್ರೆ ಅದು 3D ತರ ಇದಾಗುತ್ತೆ. ಈ ತರ ಕ್ವಾಲಿಟಿದು ವಿಸಿಟಿಂಗ್ ಕಾರ್ಡ್ಸ್ ನಾನ್ ನೋಡಿರಂಗೆ ಯಾರು ಈ ತರ ಐಡಿಯಾಲಿ ಮಾಡ್ಸಿರೋದಿಲ್ಲ. ಇಲ್ಲಿ ನಂಬರ್ ಕಾಣಿಸುತ್ತೆ, ಅದಕ್ಕೆ ಸಡನ್ ಆಗಿ ತಿರುಗಿಸ್ತಾ ಇದ್ದೀನಿ. ತಿರ್ಗಾ ಆಲ್ರೆಡಿ ಲೀಕ್ ಆಗೋಗಿದೆ. ಅದರಿಂದ ಇದು ಸುಮ್ನೆ ಬಂದವ್ರಿಗೆ ಬೇಕಂದ್ರೆ ಇದೆಲ್ಲ ನಂದು ಹಳೆ ಕಾಲದ್ದು ವಿಸಿಟಿಂಗ್ ಕಾರ್ಡ್ ಸರ್. ಇದನ್ನ ತೋರಿಸ್ಬಿಡಿ. ಆಗಿನ ಕಾಲದಲ್ಲೇ ಕಾಲೇಜ್ ಲೈಫ್ ಅಲ್ಲಿ ಮಿಕ್ಕಿರೋದು. ಇದು ಕಾಲೇಜ್ ಲೈಫ್ ಅಲ್ಲಿ ಅದು ಯಾವ ಕ್ವಾಲಿಟಿ ಇದೆ ನೋಡಿ. ಸೂಪರ್ ಸರ್. ಈ ಕಡೆ ನೋಡಿ, ಈ ಕಡೆ ನೋಡಿ, ಈ ಸೈಡ್ ಯಾವ ಕ್ವಾಲಿಟಿ ಇದೆ ಆ ಲೋಗೋ ಅಂತ. ಅವಾಗ ಇದು ಕಾಲೇಜ್ ಲೈಫ್ದು, ಅದು ಸೋಲ್ಡ್ ಆಗಿಲ್ಲ ಅಂದ್ರೆ ಯಾರಿಗೂ ಕೊಡಕ್ಕಾಗದೆ ಇನ್ನೂ ಮಿಕ್ಕೊಂಡಿರೋದು. ತುಂಬಾ ಅಂದ್ರೆ ಒಂದೊಳ್ಳೆ ಕ್ವಾಲಿಟಿ ಆಗಿನ ಕಾಲದಲ್ಲೇ ಮಾಡಿಸಿರುವಂತ ಒಂದು ಇದು. ಆಮೇಲೆ ವಿಚಾರ ಏನು ಅಂತಂದ್ರೆ, ಈಗ ಫೆದರ್ಸ್ ಗಳೆಲ್ಲ ಏನ್ ಮಾಡ್ತಾರೆ, ಪೇಂಟೆಡ್ ಫೆದರ್ಸ್ ನ ಇಟ್ಟಿರ್ತಾರೆ ಅಲ್ವಾ. ಇದೆಲ್ಲ ರಿಯಲ್ ಫೆದರ್ಸ್ ಅಂತ. ನಾನು ಒಂದ್ ಸೆಕೆಂಡ್ ಅಂದ್ರೆ ಸರ್ ಎಕ್ಸ್ಪ್ಲೇನ್ ಸರ್. ಇವಾಗ ನೋಡಿ, ರಿಯಲ್ ಅಲ್ಲದೆ ವೈಟ್ ಫೆದರ್ಗೆ ಬೇರೆಯವರು ಅಂಗಡಿಗಳಲ್ಲಿ ಪಿಂಕ್, ಗ್ರೀನ್, ಬ್ಲೂ ಆತರ ಎಲ್ಲ ಮಾಡಿರ್ತಾರೆ. ಅಂದ್ರೆ ರಿಯಲ್ ಫೆದರ್ಸ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಇವಾಗ ನೋಡಿ ಇಲ್ಲಿ ಬ್ಲೂ ಕಲರ್ ಶೇಡ್ ಇದೆ, ಬ್ಯಾಕ್ ಅಲ್ಲಿ ನೋಡಿ ಯೆಲ್ಲೋ ಕಲರ್ ಇದೆ. ಇದು ಮೆಕಾವ್ ಅಂತ. ಇದು 2.25 ಲಕ್ಷ ಆಗುತ್ತೆ ಬರ್ಡ್. ಅದ್ರದ್ದು ಮೆಕಾವ್ದು ಪ್ಯಾರೆಟ್. ಇದು ಅಂದ್ರೆ ಬಿಗ್ ಸೈಜ್ ಪ್ಯಾರೆಟ್ ಮೆಕಾವ್ ಅಂತ ಅದ್ರದ್ದು. ಇದು ಸ್ಕಾರ್ಲೈಟ್ ಮೆಕಾವ್ದು. ಇದು ರೆಡ್ ಕಲರ್ ಬರುತ್ತೆ. ಅದು ಯೆಲ್ಲೋ ಬ್ಲೂ ಬಂದು ಬರೀ ಮೆಕಾವು. ಇದು ಸ್ಕಾರ್ಲೈಟ್ ಮೆಕಾವ್ ಅಂತ 3 ಕಲರ್ ಇರುತ್ತೆ. ಇದು ಅದ್ರದ್ದು ಫೆದರ್. ಇದು ಬಿಟ್ಟು ಇದೆಲ್ಲ ಸನ್ಕನ್ಯೂರ್ ಅಂತೀನಿ, ಫಿಸೆಂಟ್ಸ್ದು ಇದು ಫೆದರ್. ಇದೆಲ್ಲ ನೋಡಿ ಹಂಗೆ ಕಲರ್ 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 ಇರುತ್ತೆ. ಅಂದ್ರೆ ಒಂದೇ ಪೇಂಟ್ ಹೊಡೆದ್ರೆ ಒಂದೇ ಸಿಂಗಲ್ ಕಲರ್ ಇರಬೇಕು. ಇದು ಫುಲ್ ಅದ್ರದ್ದು ಎಲ್ಲ ಹುಲಿ ಪಟ್ಟೆ ತರ ಇದೆ ಸರ್. ಇದು ಅಷ್ಟೇ ಕಾಣಿಸ್ತಾ ಇದೆಯಾ? ಇದು ಅಷ್ಟೇ ಸರ್, ಚಿರತೆ ಪಟ್ಟೆ ತರ ಇದೆ. ಚಿರತೆ ಪಟ್ಟೆ ತರ, ಇದು ಚಿರತೆ ಪಟ್ಟೆ ತರ ಇದೆ, ಇದು ಹುಲಿ ಪಟ್ಟೆ ತರ ಇದೆ. ಇದೆಲ್ಲ ಒರಿಜಿನಲ್ ಫೆದರ್ಸ್ ಎಲ್ಲ. ಒರಿಜಿನಲ್ ಫೆದರ್ಸ್ ಸರ್. ಇದು ಯಾವ್ದು ಹಕ್ಕಿ ಸರ್? ಅದೇನೋ ಫಿಸೆಂಟ್. ಇದು ಕೇಳಿಲ್ಲ, ನಾವ್ ಯಾವತ್ತೂ ಕೇಳಿಲ್ಲ. ಈ ಹಕ್ಕಿ ಹೆಸರೇ ಕೇಳಿಲ್ಲ. ಇದು ಸ್ವಲ್ಪ ರೇಟ್ ಕಡಿಮೆ ಈ ಬರ್ಡ್ದು. ಎಷ್ಟು ರೇಟ್ ಸರ್ ಇದು? ಏನ್ ಫೆದರ್ ರೇಟ್ ಇರ್ತಲ್ಲ, ಬರ್ಡ್ ರೇಟ್ ಅಲ್ಲ. ಅದ್ ಬಿಟ್ಟು ಇನ್ನ ತಳಿ ಇದೆಲ್ಲ ಸನ್ ಕನ್ಯೂರು ಅದೆಲ್ಲ ಹೇಳ್ತಾರಲ್ಲ, ಚಿಕ್ಕ ತೋರಿಸ್ತೀನಿ ತಳಿ, ಅದ್ರಲ್ಲಿ ಕಲರ್ ನಿಮ್ಗೆ ಗೊತ್ತಾಗುತ್ತೆ. ಇದು ಪ್ಯಾರೆಟ್ ಅಂತ ನಂಬಬಹುದು. ಪ್ಯಾರೆಟ್ ಅಲ್ಲ, ಅದೇ ಸನ್ ಕನ್ಯೂರ್ ಅಂತ ಪ್ಯಾರೆಟ್ ತರ ಇರುತ್ತೆ. ಇದ್ರಲ್ಲಿ ನೋಡಿ, ಒಂದ್ರಲ್ಲಿ ರೆಡ್ ಇದೆ, ಪರ್ಪಲ್ ಇದೆ, ಗ್ರೀನ್ ಇದೆ, ಯೆಲ್ಲೋ ಇದೆ. ಇದು ಬಣ್ಣ ಬಳ್ದಿದ್ರೆ ಈ ತರ ಕಲರ್ಸ್ ಮಾಡಕ್ ಆಗೋದಿಲ್ಲ. ಆತರ ಇಲ್ಲಿ ತುಂಬಾ ವೆರೈಟೀಸ್ ಇದೆ. ಒಂದೊಂದು ಎತ್ತಿ ಎಕ್ಸ್ಪ್ಲೈನ್ ಮಾಡೋದ್ ಕಷ್ಟ ಆಗುತ್ತೆ. ಬಟ್ ನನಗೆ ಗೈಸ್ ಇಷ್ಟು ಒಂದು ಫೆದರ್ಸ್ ಅಲ್ಲಿ ನಂಗೆ ಒಂದೇ ಫೆದರ್ ಗೈಸ್ ಗೊತ್ತಾಗಿದ್ದು. ಒಂದ್ ನಿಮಿಷ ಸರ್, ನವಿಲ್ ನೀವು ಕಾಣಿಸ್ತಾ ಅದು ಊರವ್ರಿಗೆಲ್ಲ ಗೊತ್ತು. ನವಿಲ್ ಊರವ್ರಿಗೆಲ್ಲ ಗೊತ್ತು. ಒಂದ್ ನಿಮಿಷ ಸರ್. ಈ ಎಲ್ಲಾ ಫೆದರ್ ಅಂದ್ರೆ ಸ್ವಲ್ಪ ಎತ್ತಕ್ ಆಗ್ತಾ ಇಲ್ಲ. ಎತ್ತಿದ್ರೆ ಬರೋ ಫೆದರ್ಸ್ ಎಲ್ಲ ಬಿದೋಗ್ತಾ ಇದೆ. ಅಲ್ಲ ಬೀಳ್ಲಿ, ಆಮೇಲೆ ಯಾ ಇದು ಒಂದೇ ನನಗ್ ಗೊತ್ತಿರೋದು. ಐ ಮೀನ್ ಅವ್ರು ಸರ್ ಹೇಳ್ದಂಗೆ ಎಲ್ರಿಗೂ ಗೊತ್ತಿರೋದು. ಸೊ ನೋಡಿ, ಇದು ರಿಯಲ್ ಫೆದರ್ಸ್. ಸಕ್ಕತ್ತಾಗಿದೆ ಗೈಸ್. ಓಕೆ, ಇದೊಂದು ವೈನ್. ಇದಕ್ಕೆ ನಂದು ಡಿಗ್ರಿ ಲೈಫ್ ಅಲ್ಲಿ ಯಾರೋ ನನ್ನ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು. ಇವತ್ತವರೆಗೂ ಕುಡ್ದಿಲ್ಲ. ಸೀಲ್ ತೋರಿಸ್ಬಿಡಿ, ಹಂಗೆ ಇಟ್ಟಿದ್ದೀನಿ. ಇದನ್ನು ಓಪನ್ ಮಾಡಿಲ್ಲ. ಇದು ನಂದು ಫಸ್ಟ್ ಡಿಗ್ರಿ ಲೈಫ್ ಅಲ್ಲಿ ಎಣ್ಣೆ ಅಂತ ನನಗೆ ಫಸ್ಟ್ ಗಿಫ್ಟ್ ಬಂದಿದ್ದು. ಅದರಿಂದ ಇದನ್ನ ಹಂಗೆ ಇಟ್ಟಿದ್ದೀನಿ. ಅದನ್ನ ಶೋ ಐಟಮ್ ತರ ಶೋ ಐಟಮ್ ಜೊತೆ ಇಟ್ಟಿದ್ದೀನಿ, ಎಣ್ಣೆ ಜೊತೆ ಇಟ್ಟಿಲ್ಲ. ಅಲ್ಲ ಸರ್, ಇದು ಓಪನ್ ಮಾಡಿಲ್ಲ. ಓಪನ್ ಮಾಡಿಲ್ಲ.
ಈಗ ಒಳಗ್ ಕೊಳ್ತೋಗಿದೆಯೋ ಏನಾಗಿದೆಯೋ ಗೊತ್ತಿಲ್ಲ, ನಂಗೆ ಗೊತ್ತಿರಂಗ ಒಂದ್ 20 ವರ್ಷದ ಮೇಲೆ ಆಗಿದೆ ಅದು. ಕೊಟ್ಟಿರೋರು ನಿಜವಾಗ್ಲೂ ಯಾಕೆ ಕೊಟ್ಟೆ ಅನ್ಕೊಂಡಿರ್ತಾರೆ ಅಂತ ಒಳ್ಳೆ ಬ್ರಾಂಡೆಡ್ ಎಣ್ಣೆನ ಕುಡ್ದಿಲ್ಲ ಅಂತ ಹೇಳ್ತಾವ್ರೆ ನಮ್ ಸರ್. ನಾನು ಕುಡಿಯೋದೇ ಇಲ್ಲ, ನಾನು ಬರೀ ಬಡ್ವೈಸರ್ 1 ಬಿಯರ್ ಅಷ್ಟೇ. ಅದ್ ಬಿಟ್ರೆ ತುಂಬಾ ಲೇಟ್ ಆಗವರೆಗೂ ಇದ್ರೆ 1.5 ಬಿಯರ್ ಅಷ್ಟಕ್ಕೆ ಟೈಟ್ ಆಗ್ಬಿಡ್ತೀನಿ. ಆದ್ರೆ ಹಾರ್ಡ್ ಡ್ರಿಂಕ್ಸ್ ಎಲ್ಲ ನಾನು ಲಾಸ್ಟ್ ಟೈಮ್ ಕಂಡವ್ರಿಗೆ ಅಂತ ಹೇಳಿದ್ಕೆ ಎಲ್ಲಾ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ಬಿಟ್ಟು ನಾನೇನ್ ಕಂಡವನೇನೋ ಅಂತ ಎಲ್ಲಾ ಜಗಳ ಮಾಡಿದ್ರು. ಅದು ಮಾತಿನ ಬರದಲ್ಲಿ ಕಂಡವರು ಅನ್ಬಿಟ್ಟೆ, ಅಂದ್ರೆ ಬೇರೆಯವರು. ಸರ್ ಇದು ನೋಡ್ತಾ ಇದ್ದ ಸರ್, ಇದೇನ್ ಸರ್ ನೋಡಿ, ಇದೇನ್ ಗೊತ್ತಾ ಗೈಸ್, ಇಲ್ಲಿ ನೋಡಿ ಗೈಸ್, ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ದಿಸ್ ಈಸ್ ಫ್ರಮ್ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಯೂಸ್ ಮಾಡುವಂತ ವಾಟರ್ ಬಾಟಲ್. ಅಂಡ್ ಇದು ಎಕ್ಸ್ಪ್ಲೈನ್ ಮಾಡ್ತಾರೆ ಯಾರು ಬರ್ಕೊಟ್ಟಿದ್ದು, ಹೇಗ್ ಬರ್ಕೊಟ್ಟಿದ್ದು ಅಂತ. ಇದು ನನ್ಗೆ ಪ್ರೀತಿಯಿಂದ ಕಾಕ್ರೋಚ್ ಸುದಿ ಅವರು ಹಾರ್ಟ್ ವರ್ಕ್ ಎಲ್ಲ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಇಷ್ಟು ಚೆನ್ನಾಗಿ ಮಾಡ್ಕೊಟ್ರು ಅಂದ್ರೆ ಅವ್ರು ಮಾಡ್ಕೊಡೋವರೆಗೂ ಇದ್ರಲ್ಲೇ ನೀರ್ ಕುಡಿತಾ ಇದೆ. ಅವ್ರು ಮಾಡ್ಕೊಟ್ಟ ಮೇಲೆ ಅದ್ರದ್ದು ಬಣ್ಣ ಹೊಟ್ಟೋಗುತ್ತೆ ಅಂತ ಅವತ್ತಿಂದ ಸ್ಟಾಪ್ ಮಾಡ್ಬಿಟ್ಟೆ ಇದ್ರಲ್ಲಿ ನೀರ್ ಕುಡಿಯೋದು. ಅಲ್ಲಿ ಬೇರೆಯವ್ರ ಬಾಟ್ಲ್ ಎತ್ಕೊಂಡು ಅದ್ರಲ್ಲಿ ಕುಡಿದ್ಬಿಟ್ಟು ಅಲ್ಲೇ ಇಟ್ಬಿಡ್ತಿದ್ದೆ. ಇದನ್ನ ಯೂಸೇ ಮಾಡಿಲ್ಲ, ಯಾಕಂದ್ರೆ ಆ ಬಣ್ಣ ತಿರ್ಗಾ ಹೊಟ್ಟೋದ್ರೆ ಆ ಫಿನಿಶಿಂಗ್ ಒಂದು ನೆನಪಿಗೆ ಇರ್ಲಿ ಅಂತ ಯಾವತ್ತು ಅವ್ರು ಪೇಂಟ್ ಮಾಡ್ಕೊಟ್ರು ಅವತ್ತಿಂದ ಸ್ಟಾಪ್ ಮಾಡಿದೆ. ಅದ್ ಬಿಟ್ಟು ಇದು ಕಾಫಿ ಲೋಟಕ್ಕೂ ಅಷ್ಟೇ, ಇದ್ರಲ್ಲೇ ಕಾಫಿ ಕುಡಿತಾ ಇದ್ದಿದ್ದು. ಇದಕ್ಕೂ ಕ್ಯಾಡಾ ಬಾಂಬ್ಸ್ ಅನ್ನೋದಕ್ಕೆ ಬಾಂಬ್ದು ಒಂದು ಲೋಗೋ ಹಾಕೊಟ್ಟಿ ನೀನ್ ಬಾಂಬ್ ತರ ಇದೆಯಾ ಅನ್ಬಿಟ್ಟು ಮಾಡ್ಕೊಟ್ರು. ಅದರಿಂದ ಎರಡರಲ್ಲೂ ಇದ್ರಲ್ಲಿ ಕಾಫಿ ಕುಡಿತಾ ಇರ್ಲಿಲ್ಲ, ಇದ್ರಲ್ಲಿ ನೀರ್ ಕುಡಿತಿರ್ಲಿಲ್ಲ. ಅದನ್ನ ಶೋಗಂಗೆ ಆಚೆ ಬಂದ್ಮೇಲೆ ತಂದು ಇಲ್ಲಿ ಮನೇಲಿ ಎತ್ಕಾಣಂಗೆ ಟೀಪಾಯ್ ಮೇಲೆ ಇಟ್ಟಿದ್ದೀನಿ. ಓಕೆ, ಇದು ಕಾಕ್ರೋಚ್ ಸುಧೀರ್ ಅವ್ರಿಗೆ ಹೋಗ್ಬೇಕು, ಬಿಕಾಸ್ ಅವ್ರಿಗೆ ನಮಗೆ ಚೆನ್ನಾಗಿ ಗೊತ್ತಿದೆ. ವಿಲ್ಲನ್ ಆಗಿ ಗುರುತಿಸ್ಕೊಳ್ಳೋಕ್ಕೂ ಮುಂಚೆ ಅವರು ಪೇಂಟರ್ ಆಗಿ ಗುರುತಿಸ್ಕೊಂಡಿದ್ರು. ಸೊ ಅವ್ರು ಯೂಶಲಿ ಆ ಪ್ರೊಫೆಷನಲಿಸಮ್ ಅಲ್ಲೇ ಇದ್ರು. ಸೊ ಹಾಗಾಗಿ ಅವರ ಕಲೆಯನ್ನ ಈ ಗ್ಲಾಸ್ ಮೇಲೆ ಕ್ಯಾಡಾ ಬಾಂಬ್ಸ್ ಅವ್ರಿಗೋಸ್ಕರ ಒಂದು ಬಾಂಬ್. ಇದ್ರ ಬಗ್ಗೆ ಇನ್ನೊಂದು ಹೇಳ್ಬಿಡ್ತೀನಿ. ಇದನ್ನ ನನ್ಗೆ ತುಂಬಾ 3D ತರ ಮಾಡ್ಕೊಟ್ರು. ಅಂದ್ರೆ 1 ಲೇಯರ್ ಮೇಲೆ 1 ಲೇಯರ್, ಅದ್ರ ಮೇಲೆ ಒಂದು ಲೇಯರ್, ಅದೊಂದು 3D ತರ ಸೈಡಿಗೆ ಬರಂಗೆ ಎಲ್ಲ ಕಾಣಿಸಂಗೆ. ಅದಕ್ಕೆ ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟು ನಮ್ಗೆಲ್ಲ ಕಾಟಾಚಾರಕ್ಕೆ ಮಾಡ್ಕೊಟ್ಟೆ, ಅವ್ರಿಗೆ ಯಾಕೆ ಈ ತರ ಎಲ್ಲದಕ್ಕೂ ಡೀಟೇಲಿಂಗ್ ಆಗಿ ಕಲರ್ಫುಲ್ ಆಗಿ 3D ತರ ಮಾಡ್ಕೊಡ್ತಿದ್ಯಾ ಅಂತ ಕೇಳಿದ್ರು. ಅದಕ್ಕೆ ನಿಮ್ಗಳಿಗೆ ಟೇಸ್ಟ್ ಇಲ್ಲ, ನೀವು ಕೇಳಿದ್ದೆ ಕಾಟಾಚಾರಕ್ಕೆ. ಅವ್ರು ಬಂದು ನನ್ಗೆ ಸ್ಪೆಷಲ್ ಆಗ್ಬೇಕು ನಾನು ಮನೇಲಿ ಇಟ್ಕೊಳ್ತೀನಿ ಅಂತ ಕೇಳಿದ್ರು. ಅದಕ್ಕೆ ಸ್ಪೆಷಲ್ ಆಗಿ ಮಾಡ್ಕೊಟ್ಟಿದೀನಿ ಅಂತ ಕಾಕ್ರೋಚ್ ಸುದಿ ಅವರು ನನ್ಗೆ ಸ್ಪೆಷಲ್ ಆಗಿ ಮಾಡ್ಕೊಟ್ಟಿದ್ರು. ಕ್ಯಾಮ್ರಾದಲ್ಲಿ ಹೇಗ್ ಕಾಣುತ್ತೋ ಏನೋ ಗೊತ್ತಿಲ್ಲ, ನಿಜವಾಗ್ಲೂ ಅವರ ಆರ್ಟ್ ತುಂಬಾ ಚೆನ್ನಾಗಿದೆ. ಕಾಕ್ರೋಚ್ ಸುಧೀರ್ ಅವರು ಅದ್ಭುತವಾಗಿ ಅವರ ಆರ್ಟ್ ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆ ಗ್ಲಾಸ್ ಮೇಲೆ ಹಾಗೆ ಈ ಬಾಟಲ್ ಮೇಲೆ. ಐ ಥಿಂಕ್ ಅಂದ್ರೆ ವಿಷಯ ಏನು ಅಂದ್ರೆ ಸತೀಶ್ ಅವರು ಎಷ್ಟು ನೀಟಾಗಿ ಅದನ್ನ ಕಾಪಾಡ್ಕೋತಾರೆ. ಒಬ್ರು ಪ್ರೀತಿಯಿಂದ ಮಾಡ್ಕೊಟ್ಟಿದ್ದನ್ನ ತುಂಬಾ ಪ್ರೀತಿಯಿಂದ ಹೇಗೆ ಇಟ್ಕೋತಾರೆ ಅನ್ನೋದು ಕಾರಣನೇ ಇದ್ರಲ್ಲಿ. ತುಂಬಾ ಬಾಟ್ಲು ಫುಲ್ ನೀರಿದೆ ಗೈಸ್, ಇನ್ನ ಓಪನ್ ಮಾಡಿಲ್ಲ. ಸೊ ಬಾಟ್ಲು ತುಂಬಾ ನೀರಿದೆ. ಅಂಡ್ ಇನ್ನೂ ವಿಚಾರ ಏನು ಅಂದ್ರೆ ನಂಗೆ ತುಂಬಾ ಆಸೆ ಇತ್ತು, ಯಾಕಂದ್ರೆ ಎಲ್ರು ಹಿಂಗೆಲ್ಲ ಇಟ್ಕೊಂಡು ಓಡಾಡ್ತಾರೆ ಬಿಗ್ ಬಾಸ್ ಮನೇಲಿ ಕುತ್ಕೊಂಡಾಗೆಲ್ಲ. ಅಂಡ್ ಯೂಶಲಿ ಜಗಳ ಆಡ್ಬೇಕು, ನೀನ್ ಯಾಕೆ ಹಂಗ್ ಮಾಡ್ದೆ, ನಾನ್ ಹಂಗೆಲ್ಲ ಹೇಳ್ಬೇಕಾದ್ರೆ ಈ ಬಾಟ್ಲು ತುಂಬಾ ಎದ್ದು ಕಾಣುತ್ತೆ ಕಂಟೆಸ್ಟೆಂಟ್ಸ್ ಗಿಂತ. ಅವಾಗ ನಂಗೆ ತುಂಬಾ ಇಷ್ಟ ಆಗ್ತೈತಿ ಬಾಟ್ಲ್ ಎಷ್ಟು ಚೆನ್ನಾಗಿರ್ಬೋದು ಅಂತ. ಅಂಡ್ ಕೈಲಿ ಇಟ್ಕೊಂಡು ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇದೆ. ಹೆಣ್ಮಕ್ಳು ಈ ರಬ್ಬರ್ನು ಕಟ್ ಮಾಡಾಕ್ಬಿಟ್ಟಿದ್ರೆ ಎಳ್ದಾಡಿ ಅಷ್ಟು ರಫ್ ಯೂಸ್ ಮಾಡಿದ್ರು. ಇದು ನೋಡಿ ಹೊಸಾದ್ ಹೆಂಗಿತ್ತು ಹಂಗೆ ಇದೆ. ನೀವ್ ಹೆಂಗ್ ಸರ್ ಅಷ್ಟ್ ಬೇಗ ಆಚೆ ಬಂದ್ರಿ, ನಿಮಗೆ ಗೊತ್ತಾಗಲ್ವಾ ಸರ್? ಯೂಶಲಿ ಬಾಟ್ಲ್ ಇಟ್ಕೊಂಡು ಸಾಕಾಗಿದೆ ಗೈಸ್. ಮಾತಾಡೋಣ ಮತ್ತೆ ನೆಕ್ಸ್ಟ್. ಸೊ ಕೌಚ್, 2 ಡಿಫರೆಂಟ್ ಶೇಡ್ ಆಫ್ ಕೌಚ್ ಹಾಲ್ ಅಲ್ಲಿ ಇರೋದು. ಒಂದು ರಿಕ್ಲೈನರ್ 2 ಸಪರೇಟ್ ಬೇಕು ಅಂತ, ಯಾಕಂದ್ರೆ ಇದ್ರದ್ದು ಬಾಕಿ ಪೀಸ್ ಆ ಮನೇಲಿ ಇಟ್ಕೊಂಡಿದೀನಿ. ಯಾಕಂದ್ರೆ ಈ ಮನೇಲಿ ಅಷ್ಟೊಂದು ಜಾಗ ಇಲ್ಲ, ಯಾಕಂದ್ರೆ ಶೋ ಐಟಮ್ ಇಡಕ್ಕೆ ಜಾಗ ಇಲ್ಲ ಇಲ್ಲಿ. ಈ ಮನೆ ಬರೀ ಶೋ ಆಫ್ ಗೆ ಶೋ ಇಡೋಣ ಅನ್ಬಿಟ್ಟು ಬರೀ ಇದ್ರದ್ದು ಸಿಂಗಲ್ ಸೀಟರು ಇದೆ, ಅದು ಆ ಮನೇಲಿ ಇದೆ. ಇದು ಎಲ್ಲ ರಿಕ್ಲೈನರ್ ಮಲ್ಕೊಂಡ್ ಅಂದ್ರೆ ಪ್ರೆಸ್ ಮಾಡಿದ್ರೆ ಎಲ್ಲ ಮಲ್ಕೊಂಡ್ಬಿಡ್ಬೋದು, ಮುಂದಕ್ಕೆ ಬರುತ್ತೆ. ಓಕೆ, ಇವಾಗ ಹಾಲ್ ನೋಡಿದ್ವಿ. ಈ ಐಷಾರಾಮಿ ಜೀವನ ಮಾಡ್ತಾ ಇರುವಂತ ನಮ್ಮ ಐಷಾರಾಮಿ ಕ್ಯಾಡಾ ಬಾಂಬ್ಸ್ ಸತೀಶ್ ಅವರ ಬೆಡ್ರೂಮ್ಸ್ ಹೇಗಿದೆ ಅದನ್ನ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ನೀವು ನೋಡ್ಬೋದು ಈ ಟೇಬಲ್ ತುಂಬಾ ಅಚ್ಚುಕಟ್ಟಾಗಿ ಡೆಕೋರೇಟ್ ಮಾಡಿದ್ದಾರೆ. ಸರಿ, ಬಾಕ್ಸಸ್. ಇದು ನಮ್ಮ ಅಕ್ಕನ ಮಗಳು 280 ರೂಪಾಯಿ ಹಾಲೇ ಕುಡಿಯೋದವಳು. ನಾರ್ಮಲ್ ಹಾಲು ಕುಡಿಯಲ್ಲ. ಈ ತರದೊಂದು 50-100 ಬಾಟ್ಲು ಕುಡ್ದು ಮನೇಲಿ ಬಿಸಾಕಿದ್ಲು. ಆ ಖಾಲಿ ಬಾಟ್ಲು ತಂದು ಅದ್ರೊಳಗಡೆ ನಾನೇ ಚಿನ್ನಾರಿ ಕಚ್ಕೊಂಡ್ಬಿಟ್ಟೆ, ಚಿನ್ನಾರಿ ಎಲ್ಲ ಹಾಕಿ ಅದನ್ನ ಸ್ಟೈಲ್ ಆಗಿ ಅದನ್ನು ಶೋ ಐಟಮ್ ಮಾಡಿ ಇಟ್ಟಿದೀನಿ. ಇದರಲ್ಲಿ ಒಂದು ಮಿಲ್ಕ್ ಶೇಕ್ ಇರುತ್ತೆ, ಹಾಲಿರುತ್ತೆ, ಅದನ್ನು ಇಟ್ಟು ಶೇಕ್ ಮಾಡಿದೀನಿ. ಅದ್ ಬಿಟ್ಟು ಇದೆಲ್ಲ ಸುಮ್ನೆ ಹಂಗೆ ಶೋಗೆ ಇಟ್ಕೊಂಡಿದೀನಿ ಅಷ್ಟೇ. ನೀವ್ ಹೇಳಿದ್ರಿ ಅದ್ರಲ್ಲಿ 240 ರೂಪಾಯಿ ಹಾಲ್ನೇ ಕುಡಿಯೋದು ಅಂತ. ನನಗೆ ಒಂದ್ ಹೇಳಿ, 240 ರೂಪಾಯಿ ಹಾಲ್ಗೂ 24 ರೂಪಾಯಿ ಹಾಲ್ಗೂ ಏನ್? ನಾನ್ 24 ರೂಪಾಯಿ ಹಾಲ್ಗೆ ನೀರ್ ಹಾಕೊಂಡೇ ಕುಡಿಯೋದ್ ಮೇಡಮ್, ನಾನ್ ಆತರ. ಆದ್ರೆ ಅವಳು ಸ್ವಲ್ಪ ಅವ್ರ ತಂದೆ ಎಲ್ಲ ತುಂಬಾ ದೊಡ್ಡ ಪೋಸ್ಟ್ ಅಲ್ಲಿ ಇದಾರೆ, ಅದರಿಂದ ಅವಳು ಆ ತರಾನೇ ಕುಡಿಯೋದು. ಅಂದ್ರೆ ಬೆಳೆದ್ ಬಂದಿರೋದ್ ಹಂಗೆ. ಅಂದ್ರೆ ನಮ್ಮೆಲ್ಲರಿಗೂ ಮುದ್ದಿನ ಮಗಳು ಅವಳು, ಸಂಜನಾ ಅಂತ.
ಅದರಿಂದ ಅವಳು ಪ್ರೀತಿಯಿಂದ ತಂದು ಕುಡಿತಾಳೆ, ನಾವು ಕೇಳೋದು ಇಲ್ಲ, ಅವಳು ಕುಡಿದ್ ಬಿಟ್ಮೇಲೆ ತೊಳ್ಕೊಂಡು ಅದರಲ್ಲಿ ಶೋ ಮಾಡಿ ಇಡ್ತೀನಿ. ಸೂಪರ್ ಸರ್. ಓಕೆ, ನಂಗೆ ಇನ್ನೂ ಒಂದು ಸೀಕ್ರೆಟ್ ಗೊತ್ತಾಗ್ಬೇಕಾಗಿರೋದು, ಇಂಟರ್ವ್ಯೂಸ್ ನಲ್ಲೆಲ್ಲ ನಾವು ನೋಡಿದ್ವಿ ಸತೀಶ್ ಕ್ಯಾಡಬಾಮ್ಸ್ ಅವರು ಗ್ಲಾಸ್ ನ ಹಾಕತಾರೆ. ಸರ್ ಮನೆ ಒಳಗೂ ಗ್ಲಾಸ್ ಹಾಕಿದ್ದೀರಾ, ಏನು ವಿಶೇಷ? ನೀವು ಬರ್ತೀರಾ ಅಂತ, ನೀವ್ ಇಲ್ದೇ ಇದ್ರೆ ತೆಗೆದು ಬಿಡ್ತೀನಿ. ಬೇಡ, ಗ್ಲಾಸ್ ಹಾಕೊಂಡೇ ಇರಿ ಸರ್. ಕಾರಣನ ಸುದೀಪ್ ಸರ್ ಬೇಯಿಸಕ್ಕಾಗಲ್ಲ, ನಾನು ಬೇದಿಸ್ತೀನಿ ಅಂದ್ರು. ಅಂದ್ರೆ ನಂದು ಕೂಲಿಂಗ್ ಗ್ಲಾಸ್ ನ ತೆಗ್ಸಕ್ಕೆ ತುಂಬಾ ಟ್ರೈ ಮಾಡಿದ್ರು. ನಾನ್ ತೆಗಿಯಲ್ಲ ಸರ್ ಅಂದೆ. ಏನ್ ಕಾರಣ ಅನ್ನೋದು ನಿಮ್ ಮುಂದೆ ನಾನ್ ಬೇದಿಸ್ತೀನಿ, ಸುದೀಪ್ ಸರ್ ಬೇದಿಸಕ್ಕಿಂತ ಮುಂಚೆ. ನಂದು ಏನಂದ್ರೆ ಹೈಡ್ರಾಪ್ಸ್ ಹಾಕೊಂಡಿಲ್ಲ ಅಂದ್ರೆ ಕಣ್ಣು ರೆಡ್ ಆಗುತ್ತೆ. ನನಗೆ ನಿದ್ದೆ ಕೆಟ್ರೆ, ನಿದ್ದೆ ಬಂದ್ರೆ, ಆಮೇಲೆ ಡ್ರಿಂಕ್ಸ್ ಮಾಡಿದ್ರೆ, ಆಮೇಲೆ ಟಯರ್ಡ್ ಆದ್ರೆ, ಆಮೇಲೆ ತಲೆನ ಬಗ್ಗಿಸ್ಕೊಂಡ್ ಕೆಲಸ ಮಾಡಿದ್ರೆ 5 ನಿಮಿಷಕ್ಕೆ ಫುಲ್ ರೆಡ್ ಆಗುತ್ತೆ. ಆದ್ರೆ ಅದ್ ಕಾಯಿಲೆ ಎಲ್ಲ ರೆಡ್ ಆಗುತ್ತೆ ಅಷ್ಟೇ. ನನಗೆ ಬೇರೆಯವ್ರು ನೋಡಿದವ್ರು ಏನಾರು ಅನ್ಕೊಳ್ತಾರೆ ಅಂತ ಗ್ಲಾಸ್ ಹಾಕೊಂಡು. ಓಕೆ ಸರ್, ಅದು ಬ್ರ್ಯಾಂಡ್ ಯಾವ್ದು ಸರ್? ಇಲ್ಲೇ ಎಲ್ಲೋ ಇಟ್ಟಿದ್ರಿ ನೀವು? ಯಾವ್ದು ಹೇಳಿ? ಲೂಯಿ ವಿಟಮಿನ್. ಇಲ್ಲ ಎಲ್ವಿ ಇಲ್ಲೇ ಇದೆಯಲ್ಲ, ಇಂಗ್ಲಿಷ್ ಹೇಳಕ್ ಬರ ಎಲ್ವಿ ಅಷ್ಟೇ. ನಮ್ಗೆ ಬಿಕ್ಕಿದೆ ಅದನ್ನು ಆಡ್ಕೊಂತಾರೆ, ಸರಿ ಹೇಳಲಿಲ್ಲ ಅಂತ. ಓಕೆ ಸರ್, ಇದಂತೂ ಆಯ್ತು. ಇಲ್ಲಿ 2 ನಾರ್ಮಲ್ ಚೇರ್ ನ ಫಸ್ಟ್ ಟೈಮ್ ನೋಡಿದೆ ನಿಮ್ಮ ಮನೆಯೊಳಗೆ. ಇಲ್ಲ ಹೇಳಿ ಸರ್ ಇದ್ರ ಬಗ್ಗೆ. ಇಲ್ಲ, ಇದು ನಾರ್ಮಲ್ ಚೇರ್ ಅಲ್ಲ, ಬಾಲ್ಕನಿ ಚೇರು. ಅಲ್ಲಿ ಪಾರ್ವಾಳ ಜಾಸ್ತಿ ಇದೆ, ಅದು ಇಲ್ಲೆಲ್ಲ ಕೂತ್ಬಿಟ್ಟು ಪಿಕ್ಕೆ ಮಾಡ್ಬಿಡ್ತಾ ಇತ್ತು. ಇದನ್ನ ಕ್ಲೀನ್ ಮಾಡೋದು ತುಂಬಾ ಕಷ್ಟ, ಯಾಕಂದ್ರೆ ಸಂಧಿ ಇದೆ. ಅದರಿಂದ ಅದನ್ನ ಎತ್ಬಿಟ್ಟು ಅದನ್ನು ಒಳಗಡೆ ಇಟ್ಬಿಟ್ಟು ಅದನ್ನು ಒಂದ್ ಮೂಲೆಗೆ ಶೋ ತರ ಮಾಡಿದೀನಿ. ಅದ್ ಬಿಟ್ಟು ಇದು ನಂದು ಸಿಂಬಲ್, ನಂದು ಬಿಸ್ನೆಸ್. ಅದಕ್ಕೋಸ್ಕರ ನನ್ಗೆ ಡಾಗ್ ತುಂಬಾ ಅಚ್ಚುಮೆಚ್ಚು ಅಂತ ಮನೇಲಿ ಎಲ್ಲದಕ್ಕಿಂತ ದೊಡ್ಡದಾಗಿ ಇದನ್ನ ನಾನು ಹಾಕೊಂಡಿದೀನಿ. ಅದ್ ಬಿಟ್ಟು ಅದು ಕಾಂಬಿನೇಷನ್ಗೋಸ್ಕರ ಬ್ಲಾಕ್ ಅಂಡ್ ವೈಟ್ ಇರ್ಲಿ ಅಂತ ಅದು ನೀಗ್ರೋರ್ದು ಫೇಸ್, ಅದನ್ನೊಂದು ಡಿಸೈನ್ ಮಾಡ್ಬಿಟ್ಟು ಸುಮ್ನೆ ಅದಕ್ಕೊಂದು ಮ್ಯಾಚ್ ಆಗ್ಲಿ, ಬರೀ ಇದು ಒಂದೇ ಆ ಕಡೆ ಬಾಡಿ ಕಾಣಿಸ್ತಾ ಇತ್ತು ಅಂತ ಅದೊಂದು ಮಾಡಿಸ್ಬಿಟ್ಟು ಹಾಕ್ಸಿ. ಓಕೆ, ಸೊ ಒಂದೊಳ್ಳೆ ಸೋನಿ ಟಿವಿ ಕೂಡ ಇದೆ. ಅದ್ರದ್ದು ನೆಕ್ಸ್ಟ್ ಬಂದ್ರೆ ಇವರು ಮಲಗೋ ಸ್ಥಾನ, ಆ ಸ್ಥಾನವನ್ನ ಹೇಗೆ ಇಟ್ಕೊಂಡಿದ್ದಾರೆ, ಅವರು ನಿದ್ರೆ ಮಾಡೋ ಜಾಗವನ್ನ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಸತೀಶ್ ಅವರು ಎಷ್ಟು ನೀಟ್ ಅನ್ನೋದನ್ನ ಚಂದ್ರಪ್ರಭ ಅವರು ಪ್ರತಿಯೊಂದು ನಿಮಿಷದಲ್ಲೂ ಹೇಳ್ತಾ ಇದ್ರು. ತುಂಬಾ ಡಿಸಿಪ್ಲಿನ್ ಇರುವಂತ ವ್ಯಕ್ತಿ, ತುಂಬಾ ಶ್ರದ್ಧೆಯಿಂದ ಕೆಲಸವನ್ನ ಮಾಡ್ತಾರೆ ಅಂತ. ಸೊ ಅವರು ಮಲಗೋ ಒಂದು ಪ್ಲೇಸ್ ನ ಇಷ್ಟು ಅತ್ಯದ್ಭುತವಾಗಿ ಇಟ್ಕೊಂಡಿದ್ದಾರೆ. ಐರನ್ ಮಾಡ್ದಂಗಿದ್ಯಾ? ಎಲ್ಲ ಪಚಕ ಅಂತ ಇರುತ್ತೆ. ಗಿಲ್ಲಿ ಬೆಡ್ಗೂ ಇದಕ್ಕೂ ಕಂಪೇರ್ ಮಾಡಿ. ಆಮೇಲೆ ಇದ್ರದ್ದು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇದು ಫೋಕಸ್, ಇದು ವರ್ಡಿಂಗ್ಸ್ ಎಲ್ಲ ಇದೆಯಲ್ಲ, ಅದು ಆನ್ಲೈನ್ ಇಂದ ಆರ್ಡರ್ ಮಾಡಿ ತರಿಸ್ದೆ. ಅದನ್ನ ಅಂಟಿಸ್ದೆ. ಅದು ನನಗೆ ವೈಟ್ ರೈಸ್ ತರ ಕಾಣಿಸ್ತಾ ಇತ್ತು, ಅಂದ್ರೆ ರಿಚ್ನೆಸ್ ಕಾಣಿಸ್ತಾ ಇರ್ಲಿಲ್ಲ. ಅದಕ್ಕೆ ಏನ್ ಮಾಡಿದೆ, ನಾನ್ ತಯಾರಿಸಿರೋ ಜಿಂಕೆನ ಮಧ್ಯ ಅಂಟಿಸ್ದೆ, ಲುಕ್ಕೇ ಚೇಂಜ್ ಆಗುತ್ತೆ. ಹೌದೌದು ಸರ್, ಅದು ಅಂಟಿಸಿಲ್ಲ ಅಂದ್ರೆ ಕಂತ್ರಿ ತರ ಕಾಣಿಸೋದು, ಅಷ್ಟು ಕಚ್ಚಡವಾಗಿತ್ತು. ಮಧ್ಯ ನಾನೇ ತಲೆ ಉಪಯೋಗಿಸ್ಬಿಟ್ಟು ಎಲ್ಲೆಲ್ಲಿ ಗ್ಯಾಪ್ ಇದೆ 4 ಅಂಟಿಸ್ದೆ, ಅದಕ್ಕೆ ಕಳೆನೆ ಚೇಂಜ್ ಆಗೋಯ್ತು. ಏನ್ ಸರ್ ಅದೆಲ್ಲ ನಿಮ್ಮ ಮೋಟಿವೇಶನ್? ಇಲ್ಲಪ್ಪ, ನಂಗೆ ಇಂಗ್ಲಿಷ್ ಬರಲ್ಲ. ನನಗೆ ಇಂಗ್ಲಿಷ್ ಬರಲ್ಲ, ಅಲ್ಲಿ ಇರೋದು ಫಿಟ್ ಆಗ್ಲಿ ಏನಾಗ್ಲಿ ಏನೂ ಇಲ್ಲ. ನಾನು ಅದ್ರಲ್ಲಿ ಏನು ತಲೆನೇ ಕೆಡ್ಸ್ಕೊಳಲ್ಲ. ಅದನ್ನ ದೇವ್ರು ದಿಂಡ್ರು ದೆವ್ವನು ನಂಬಲ್ಲ, ಅದನ್ನು ನಂಬಲ್ಲ. ನಾನ್ ಹೆಂಗಿರ್ತೀನಿ ನಂಗೆ, ಇವತ್ತಿರ್ತೀನ ನಾಳೆ ಸತ್ತೋಗ್ತೀನ, ಇಲ್ಲ ನಾಳೆ ಏನಾಗುತ್ತೆ ಅನ್ನೋದು ನೋಡಲ್ಲ. ಇರೋವರೆಗೂ ನಾನು ಕರೆಕ್ಟ್ ಆಗಿದ್ದೀನಿ ಅಷ್ಟೇ. ಕಂಡೋರ್ ಕಟ್ಕೊಂಡು ಅವ್ರ ಏನ್ ಮಾತಾಡ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋ ವ್ಯಕ್ತಿನೇ ಅಲ್ಲ. ಸರ್, ಮನೆ ತುಂಬಾ ಜಿಂಕೆಗಳಿದೆ, ಜಿಂಕೆ ತಲೆಗಳೇ ಇಲ್ಲ, ಬೇರೆ ಇದೆ ಅದು. ಅಂದ್ರೆ ಅದೇ ಬೇರೆ ಇದೆ, ಇದೇ ಬೇರೆ ಇದೆ, ಎಲ್ಲ ನಿಮ್ಗೆ ಗೊತ್ತಾಗಲ್ಲ. ಆಮೇಲೆ ಇಲ್ಲಿ ಹೆಂಗೂ ರೂಮಿಗೆ ಬಂದ್ಬಿಟ್ಟಿದೀವಿ. ಇದು ಬಂದು ನನ್ಗೆ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ಬಂದಿರೋದು. ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ಅವಾರ್ಡ್ ಬಂದಿರೋದು. ಇದು ವರ್ಲ್ಡ್ಸ್ ಬೆಸ್ಟ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಆಫ್ ದ ಇಯರ್ ಅಂತ. ಆತರ ಒಂದೊಂದೇ ಅವಾರ್ಡ್ ಹಂಗೆ ತೋರಿಸ್ಬಿಡ್ಲ, ಈ ರೂಮಲ್ಲಿ ಇದೆ ಎಲ್ಲ. ಬನ್ನಿ ಹಿಂಗೆ ಹೋಗೋಣ. ಇಲ್ಲೇ ಇದೆ. ಒಂದ್ ನಿಮಿಷ ತಗೊಂತೀನಿ, ಹೋಗ್ತೇನೆ. ಸೊ ಈಗ ನಾವು ಆ ಅವಾರ್ಡ್ ನ ನೋಡಿದ್ವಿ. ಈ ಮನೆಯಲ್ಲಿ ಯೂಶಲಿ ಎಲ್ಲಾರ್ ಕಬೋರ್ಡ್ ಅಲ್ಲೂ ಏನಿರುತ್ತೆ, ಬಟ್ಟೆಗಳಿಟ್ಟಿರ್ತಾರೆ ಅಥವಾ ಇನ್ನೇನೋ ಅವರ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇರುತ್ತೆ. ಇವ್ರದ್ದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ, ಬಟ್ ಅದ್ರ ಜೊತೆಗೆ ಅವಾರ್ಡ್ ಗಳೇ ತುಂಬಿಕೊಂಡಿರೋ ಕಬೋರ್ಡ್ ಗಳಿದೆ. ಆ ಕಬೋರ್ಡ್ ನ ಇವಾಗ ಡಿಫೈನ್ ಮಾಡಕ್ ಹೋಗ್ತಾರೆ. ಅದಕ್ಕಿಂತ ಮುಂಚೆ, ಇಲ್ಲಿಂದ ಪಾಸ್ ಆಗಕ್ಕಿಂತ ಮುಂಚೆ ಈ ನಾಯಿ ಬಗ್ಗೆ ನಾನು ಹೇಳಲೇಬೇಕು. ಇದು ವರ್ಲ್ಡ್ಸ್ ನಂಬರ್ 1 ನಿಯೋಪ್ಲಟಿನ್ ಮ್ಯಾಸ್ಟಿಫ್ ಅಂತ ನೀವು ಗೂಗಲ್ ಮಾಡಿ. ಇದೆಲ್ಲ ನಂದು 10 ವರ್ಷದ ಹಿಂದೆ, 10-15 ವರ್ಷದ ಹಿಂದೆ ನಂದು. ಇಷ್ಟು ಲೂಸ್ ಸ್ಕಿನ್, ಇಲ್ಲಿ ಏನು ಕಣ್ಣಿದೆ, ಇಲ್ಲಿ ಒಳಗಡೆ ಕಣ್ಣಿದೆ, ಈ ಸ್ಕಿನ್ ನ ಎಳೆದ್ರೆ ಶೋಲ್ಡರ್ ಮುಖನೇ ಇದು. ಹಂಗೆ ಇದೆ ಅದು. ಅದ್ರ ಬೇರೆ ಫೋಟೋಸ್ ನೋಡಿದ್ರೆ ಇವ್ರ ತರನೇ ಕನ್ಫ್ಯೂಸ್ ಆಗ್ತಾರೆ. ಅದ್ರದ್ದನ್ನ ನಾನು ಇಂಟ್ರೊಡಕ್ಷನ್ ಮಾಡ್ಬೇಕಾದ್ರೆ ಹಂಗೆ ಮಾಡಿದ್ದೆ. ಮಲ್ಕೊಂಡಿರೋದಕ್ಕೆ ಕಾಲ್ ಮಾತ್ರ ಫೋಟೋ ಕಟ್ ಮಾಡ್ಬಿಟ್ಟು ಮಿಕ್ಕಿದ್ನ ಕಳಿಸ್ಬಿಟ್ಟು ಹೂ ಹ್ಯಾಮ್ ಐ ಅಂತ ಆಗಿನ ಕಾಲದಲ್ಲೇ ಅಡ್ವರ್ಟೈಸ್ಮೆಂಟ್ ಕೆನಲ್ ಗೆಜೆಟ್ ಮ್ಯಾಗಝಿನ್ ಅಲ್ಲಿ ಹಾಕಿದ್ದೆ. ನಾನು ಯಾರು ಗೊತ್ತಾ ಅಂತ, ಎಲ್ಲಾರು ಸೀಲು, ನೀರ್ ಕುದ್ರೆ, ನೀರ್ ಆನೆ ಅಂತೆಲ್ಲ ಕಳ್ಸಿದ್ರು. ಯಾರು ನಾಯಿ ಅಂತಾನೆ ಕಂಡಿಡಿದಿರಲಿಲ್ಲ ಆಗಿನ ಕಾಲದಲ್ಲಿ. ಇದು ಕ್ಯಾಡಬಾಮ್ಸ್ ಗೋಸ್ಟ್ ಅಂತ, ವರ್ಲ್ಡ್ಸ್ ನಂಬರ್ 1 ನಿಯೋಪ್ಲಟಿನ್ ಮ್ಯಾಸ್ಟಿಫ್. ಇಷ್ಟು ಲೂಸ್ ಸ್ಕಿನ್ನು, ಈ ಕ್ವಾಲಿಟಿದು ವರ್ಲ್ಡ್ ಅಲ್ಲಿ ಇವತ್ತವರೆಗೂ ಹುಟ್ಟಿಲ್ಲ.
ನಾನು ಆಗಿನ ಕಾಲದಲ್ಲೇ ಸೆಲೆಬ್ರಿಟಿ ಅಂದ್ರೆ 8 ವರ್ಷ 10 ವರ್ಷ 15 ವರ್ಷದಿಂದನೇ ಸೆಲೆಬ್ರಿಟಿ. ಈಗ ಯಾರ್ಯಾರು ಹೀರೋ ಆಗಿದ್ದಾರೆ ಅವ್ರೆಲ್ಲಾರ್ಗಿಂತ ಮುಂಚೆನೆ ನಾ ಸೆಲೆಬ್ರಿಟಿ ಇದ್ದೆ. ಅದರಲ್ಲಿ ಇಬ್ರು ಹೀರೋ ಅಂದ್ರೆ ಒಬ್ರು ಹೀರೋ ಒಬ್ರು ಡೈರೆಕ್ಟರ್ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬಂದಿರ್ತಾರೆ. ಅವ್ರು ಬಂದ್ಬಿಟ್ಟು ನೋಡೋ ಸತೀಶ್ ಕ್ಯಾಡಬಾಮ್ಸ್ ಅಂದ್ರೆ ಅವರೇ ಅಂತ ಮಾತಾಡಿರ್ತಾರೆ. ಅವ್ರ ಹೆಸರು ಹೇಳಿದ್ರೆ ಪಾಪ ಅವ್ರಿಗೆ ಅಪಮಾನ ಮಾಡ್ದಂಗ ಆಗತ್ತೆ. ಅವ್ರು ಇವಾಗ ಆ ಟೈಮಲ್ಲಿ ಸೈಡ್ ಆಕ್ಟರ್ ಅಲ್ಲ, ನಾರ್ಮಲ್ ಮನುಷ್ಯ ತರ ಇದ್ರು. ಏನ್ ಸರ್ ಈ ತರ ಇದೆ ಡಾಗ್ ಫೋಟೋ, ನಿಜವಾಗ್ಲೂ ಖುಷಿ ಆಗತ್ತೆ. ಆಮೇಲೆ ಇದು ಜಿಂಕೆ, ಇದು ಜಿರಾಫೆ. ಇದನ್ನ ಅಂಟಿಸ್ಬೇಕಾದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಅಂಟಿಸ್ಬೇಕಂದ್ರೆ ಗ್ಯಾಪ್ ಆದ್ರೂ ಅದು ಇದಾಗ್ಬಿಡುತ್ತೆ. ಒಂದೊಂದು ಸಪರೇಟ್ ಪೀಸ್ 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 ಮುಟ್ಬೇಡಿ ಬಿದ್ದೋಗುತ್ತೆ ಅಂಟಿಸಿರೋದು. ಸುಮ್ನೆ ಡಬಲ್ ಸ್ಟಿಕ್ಕರ್ ಅಂಟಿಸಿರೋದು. ಇದು ನೋಡಿ ಬಿದ್ದು ಕಟ್ಟವಾಗೋಗಿದೆ ಇಲ್ಲಿ. ಆ ತರ ಬಿದ್ರೆ ಒಡೆದೋಗ್ಬಿಡುತ್ತೆ. ಇದು ಇವತ್ತವರೆಗೂ ನನ್ ಪುಣ್ಯ ಎಲ್ಲ ಚಿಕ್ಕ ಚಿಕ್ಕ ಪಾರ್ಟ್ ಅಂಟಿಸಿರೋದು, ಮೂಳೆ 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 ತರ ಅಂಟಿಸಿರೋದು. ಬೆಡ್ರೂಮ್ ಅಲ್ಲಿ ಯಾರ್ಯಾರು ಏನೇನೋ ಇಟ್ಕೊಂಡಿರ್ತಾರೆ. ಸತೀಶ್ ಕ್ಯಾಡಬಾಮ್ಸ್ ಅವ್ರ ಬೆಡ್ರೂಮ್ ತುಂಬಾ ಬರೀ ಅವಾರ್ಡ್ಸ್ ಗಳು, ನಾಯಿ ಫೋಟೋಗಳು. ನಾಯಿ ಏನ್ಬಾರ್ದು, ಬೈತಾರೆ, ಡಾಗ್ಸ್ ಅಂತ ಹೇಳ್ಬೇಕು. ಇದು ಶೋ ಐಟಮ್ ಅಲ್ಲೂ ನೋಡಿ ಈ ತರದ್ ಎಲ್ಲಾರು ನೋಡಿದೀರಾ ಅಂತ. ದೆವ್ವ ಇದು ಒಂದು ಮೂವಿ ಶೂಟ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಇದನ್ನ ಇದೊಂದನ್ ಮಾತ್ರ ಮೂವಿ ಇದ್ರಲ್ಲಿ ಯೂಸ್ ಮಾಡಿದ್ದಾರೆ. ಇನ್ನ ಇದು ಬಿಟ್ಟು ಇವಾಗ ನಂದು ಅವಾರ್ಡ್ ತೋರ್ಸಕ್ಕಿಂತ ಮುಂಚೆ ಒಂದು ಹರ್ಷದು ಇದು ಏನಿರ್ಬೋದು ಹೇಳಿ ಮೇಡಮ್, ಓದ್ಬಿಟ್ಟು ಹೇಳಿ ನೋಡಿ. ಹೇಳ್ತೀನಿ ಸರ್. ಹರ್ಷ ಕ್ಯಾಡಬಾಮ್ಸ್, ವೈ ವೋಟ್ ಹರ್ಷ, ಐ ಆಮ್ ಟಾಲ್ ಪ್ಲೀಸ್ ವೈ ನಾಟ್ ರೆಫರ್ ಟು ಪಾಯಿಂಟ್. ಸರ್ ಯಾವ್ದಾರ ಕಾಂಪಿಟೇಷನ್ ಅಲ್ಲಿ ವೋಟ್ ಕೇಳುವಾಗ ಮಾಡ್ಕೊಂಡಂತ ಪೋಸ್ಟರ್ ಸರ್? ಮೇಡಮ್ 8ನೇ ಕ್ಲಾಸ್ ಅಲ್ಲಿ ಇದ್ದಾಗ ಸ್ಕೂಲ್ ಎಲೆಕ್ಷನ್ ಪೋಸ್ಟರ್ಸ್ ಇದಕ್ಕೆ ಕಟ್ ಔಟ್ ಮಾಡಿಸಿದ್ದೆ, ಬ್ಯಾಡ್ಸ್ ತರ ಮಾಡಿಸಿದ್ದೆ. ಅದಕ್ಕೋಸ್ಕರ ಅರ್ಶನ್ನ ಒಂದಿನ ಸ್ಕೂಲಿಂದ ಆಚೆ ಓಡಿಸಿದ್ರು. ನನ್ನನ್ನು ಕರೆದು ಕ್ಯಾಕರ್ಸ್ ಥೂ ಅಂತ ಉಗಿದ್ರು. ಆಗಿನ ಕಾಲದಲ್ಲೇ ರಾಜಕೀಯ ತರ ಸ್ಕೂಲ್ ಸುತ್ತಲೂ ಪೋಸ್ಟರ್ಸ್ ಈ ತರ ಮಾಡಿಸ್ಬಿಟ್ಟು ಅರ್ಶನ್ಗೆ ಓಟ್ ಹಾಕಿ ಅಂತ ಕೇಳೋದಕ್ಕೆ 8ನೇ ಕ್ಲಾಸು ಸ್ಕೂಲ್ದಕ್ಕೆ ಅಷ್ಟು ಖರ್ಚು ಮಾಡಿದ್ದೆ. ಇನ್ನು ಪಾಂಪ್ಲೆಟ್ಸ್ ಎಲ್ಲ ಇಷ್ಟು ಮಿಕ್ಕಿದೆ. ಅಂದ್ರೆ ಎಲ್ಲಾರ್ಗು ಹಂಚೋ ತರ, ಆಮೇಲೆ ಎಲ್ಲಾರ್ಗು ಚಾಕ್ಲೇಟ್, ಆಮೇಲೆ ಅದ್ರ ಮೇಲೆ ಬ್ಯಾಡ್ಸ್ ಮೇಲೆ ಹರ್ಷ 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 ಅಂತ ಪ್ರಿಂಟ್ ಇರೋದು, ಅವ್ನ್ ಫೋಟೋ ಇರೋದು, ಇದು ಹೆಸರು ಇರೋದನ್ನ ಚಿಕ್ಕ ಚಿಕ್ಕದು ಕ್ಲಿಪ್ ಅಲ್ಲಿ ಹಾಕೊಂತಾರಲ್ಲ ಆತರ ಎಲ್ಲ ಮಾಡಿಸಿ ಕೊಟ್ಟಿದ್ದೆ. ಇದು 8ನೇ ಕ್ಲಾಸ್ ಅಲ್ಲಿ ಮಾಡಿಸಿರೋದು. ಅದನ್ನ ನೆನಪಿಗೋಸ್ಕರ ಇನ್ನು ಇಟ್ಕೊಂಡಿದೀನಿ. ಇದು ಬಿಟ್ಟು ಇನ್ನ ಮಿಕ್ಕಿದ್ದ ಒಂದ್ ಏನೇನೇನೋ ಇದಾವೆ, ಎಲ್ಲ ಹುಡುಕಿ ತೋರಿಸ್ತೀನಿ. ಸರ್ ಹೆಂಗ್ ಸರ್ ಅವಾಗ ಎಲೆಕ್ಷನ್ ಮಾಡ್ತಾ ಇದ್ರಿ? ಹರ್ಷ ಅಂತಾನೆ ಅವಾಗಿಂದಾನೇ ಫೇಮಸ್ ಅವನು. ಹರ್ಷ ಕ್ಯಾಡಬಾಮ್ಸ್ ಅಂತ 8ನೇ ಕ್ಲಾಸ್ ಅಲ್ಲಿ ಈ ತರ ಸ್ಮಾರ್ಟ್ ಆಗಿ ವಿ ಸಿಂಗರ್ ತರ ಇದ್ದ ಅಂತ ಆಗಿಂದನೇ ಹುಡುಗಿರ್ ಫ್ಯಾನ್ಸ್ ಅವನಿಗೆ. ಕೊರಿಯನ್ ಸಿಂಗರ್ ನೋಡಿ, ವಿ ಸಿಂಗರ್ ಗೆ ಕಂಪೇರ್ ಮಾಡಿ ಈ ಫೋಟೋ ಎಲ್ಲ ಹಂಗೆ ಕಾಣಿಸ್ತಾನೆ. ಆತರ ಅನ್ಬಿಟ್ಟು ಅಷ್ಟು ಫೇಮಸ್ ಅವಾಗಿಂದಾನೇ ಇದ್ದ. ಇದಕ್ಕೆ DK ಶಿವಕುಮಾರ್ ಅವ್ರ ಮಗಳು ಒಂದು ಸ್ಪೋರ್ಟ್ಸ್ ಡೇ ದಿನ ಕರೆದ್ಬಿಟ್ಟು ನಿಮ್ ಮಗನ್ನ ನೆಕ್ಸ್ಟ್ ಎಲ್ಲ ಓದಾದ್ಮೇಲೆ ನಮ್ ಪಕ್ಷಕ್ಕೆ ಸೇರಿಸ್ಬಿಡಿ ಅಂದ್ರು. ಅಂದ್ರೆ ಅಷ್ಟು ರಾಜಕೀಯ ಬುದ್ಧಿ ಇದೆ ಅಂತ. ಆದ್ರೆ ಇದು ಇವನ್ ಬುದ್ಧಿ ಅಲ್ಲ. ನಾನ್ ಅಪ್ಪ ಆಗಿ ನಾನ್ ತಲೆ ಉಪಯೋಗಿಸಿ ಮಾಡಿ ಪ್ರಮೋಷನ್ ಮಾಡಿ ಅವನ್ನ ಒಂದಿನ ಸ್ಕೂಲ್ ಬಿಟ್ಟು ಆಚೆ ಓಡಿಸೋ ತರ ಮಾಡಿದ್ದೆ. ಏನ್ ಸರ್ ಅವಾಗ್ಲೇ ಫುಲ್ ಫ್ಯಾನ್ಸ್ ಅಲ್ಲ ಸರ್? 8ನೇ ಕ್ಲಾಸ್ಗೆ ಫುಲ್ ಫ್ಯಾನ್ಸ್. ಈಗ ಇದೆಲ್ಲ ಆಚೆ ತೆಗೆದ್ರೆ ಇದು ಗಲೀಜಾಗ್ಬಿಡುತ್ತೆ ಸರ್. ಇದು ಬೆಡ್ಶೀಟ್ ತೋರಿಸ್ಬಿಡಿ. ಅದು ನಂಗೆ ಇಂಗ್ಲಿಷ್ ಅಲ್ಲಿ ಓದಕ್ ಬರಲ್ಲ ಮೇಡಮ್, ನೀವೇ ಓದ್ಬಿಡಿ. ವರ್ಸಾಚಿ ಬೆಡ್ಶೀಟ್. ಆಮೇಲೆ ಹಾಸಿಗೆನು ತೋರಿಸ್ಬಿಡ್ತೀನಿ. ಚೈನಾದು ಅದು ಕವರ್, ಇದು ತೆಗಿಬೇಕು. ಇಲ್ಲಿದ್ ಅಲ್ವೇ ಅಲ್ಲ ಇದು. ಆಮೇಲೆ ಬೇರೆದೆಲ್ಲ ಮುಟ್ಟಿದ್ರೆ ನಿಮ್ಗೆ ಇದು ಇಷ್ಟು ಸ್ಮೂತ್ ಬರಲ್ಲ. ಮುಟ್ ನೋಡಿ. ಹೌದು ಸರ್. ಇಲ್ಲಿ ಎಂತ ಸ್ಲೀಪ್ ವೆಲ್ಲೋ ಅದು ಏನೇನೋ ಅಂತಾರಲ್ಲ, ಕರ್ಲಾನು, ಯಾವುದು ಇಷ್ಟು ಸ್ಮೂತ್ ಬರೋದಿಲ್ಲ. ಅಷ್ಟು ಹೊಸದು ಹಂಗೇ ಇದೆ ನೋಡಿ. ಇನ್ನು ಒಂದ್ ದಿವಸನೂ ಮಲಗಿಲ್ಲ. ಆಮೇಲೆ ಇದನ್ನು ನೋಡಿ, ಅಲ್ಲಲ್ಲೇ ಯಾರ ಮುಟ್ಟಿದ್ರು ಹಿಂಗ್ ಮಾಡಿ ಐರನ್ ತರ ಕೈಯಲ್ಲಿ ಈ ತರ ಮಾಡಿ ನಾನೇ ಕ್ಲೀನ್ ಮಾಡಿ ನಾನ್ ಮುಟ್ಟಿದ್ದಕ್ಕೆ ಐರನ್ ಮಾಡಿದ್ರು. ಅದಕ್ಕೆ ಬಟ್ ಹಿಂಗೆ ಮಾಡ್ಬಿಡ್ತೀನಿ. ನಂಗೆ ಅಷ್ಟು ನೀಟ್ ಆಗಿರ್ಬೇಕು. ಇದನ್ನು ಬಂದು ಹಿಂಗೆ ಇರ್ಬೇಕು ನನ್ಗೆ. ಇದು ಬೇರೆ ಮನೆ ತರ ಹಿಂಗಿರ್ಬಾರ್ದು. ನಾನು ಎತ್ಬಿಟ್ಟು ಅದನ್ನ ಹಿಂಗೆ ನೀಟಾಗಿ ಬಿಟ್ಬಿಟ್ಟು ಹೋಗ್ತೀನಿ. ಈಗ ಅದ್ ಬಿಟ್ಟು ಅಯ್ಯೋ ಇಲ್ಲಿ ಬನ್ನಿ. ಇದೇನೋ 2 ದಿನ ಇವ್ರ ಹೋಮ್ ಟೂರ್ ಇನ್ನ ತುಂಬಾ ಇದೆ ಮೇಡಮ್. ಆ ರೂಮ್ ಅಟ್ಟದ ಮೇಲೆ ಎಲ್ಲ ತುಂಬಾ ಇದೆ. ನಿಮ್ಗೆ ಅದ್ ನೆಸಿಟಿ ಇದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಲೀಸ್ ಸರ್. ಇಲ್ಲಿ ನೋಡಿ, ಗ್ಲೋಬಲ್ ಸ್ಟಾರ್ 2020 ಮೋಸ್ಟ್ ಪಾಪ್ಯುಲರ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ 2023 ಅಲ್ಲಿ. ಆಗಿನ್ನು ನಾನು ಬಿಗ್ ಬಾಸ್ ಹೋಗಿರ್ಲಿಲ್ಲ. ಎಲ್ಲಾರು ಹೇಳ್ತಾರೆ ಬಿಗ್ ಬಾಸ್ ಇಂದ ಫೇಮಸ್ ಆದೆ, ಬಿಗ್ ಬಾಸ್ ಇಂದ ಫೇಮಸ್ ಆದೆ ಅಂತ. ಗ್ಲೋಬಲ್ ಸ್ಟಾರ್, ಮೋಸ್ಟ್ ಪಾಪ್ಯುಲರ್ ಪರ್ಸನ್ ಇನ್ ದ ವರ್ಲ್ಡ್ ಅಂದ್ರೆ ವರ್ಲ್ಡ್ ಅಲ್ಲೇ ನನ್ನಷ್ಟು ನ್ಯೂಸ್ ಚಾನೆಲ್ ಅಲ್ಲಿ ನನ್ನಷ್ಟು ಪಬ್ಲಿಸಿಟಿ ಯಾರು ಮಾಡಿಲ್ಲ ಅಂತ ಜಮಾನ್ದಲ್ಲೇ, ಅದು 23 ಅಲ್ಲೇ ನನಗೆ ಅವಾರ್ಡ್ ಕೊಟ್ಟಿರೋದು. ಮೇಡಮ್ ಎಲ್ಲ ಹಾಸಿಗೆ ಮೇಲೆ ಹಾಕ್ತೀನಿ. ಇದೆಲ್ಲ ಸುಮ್ಮನೆ ರಿಮೆಂಬ್ರೆನ್ಸ್ ಕರೆದ್ಬಿಟ್ಟು ಚೀಫ್ ಗೆಸ್ಟ್ ತರ ಕೊಟ್ಟಿರೋದು. ಇದೆಲ್ಲ ಯಾವ ಇಯರ್ದು ನೋಡ್ಬಿಡಿ.
2022 ಅವಾಗ ಇನ್ನು ಬಿಗ್ ಬಾಸ್ ಹೋಗಿರ್ಲಿಲ್ಲ. ಇಲ್ಲಿಂದ ಎಕ್ಸ್ಪ್ಲೈನ್ ಮಾಡಿ ಸರ್. ಇಲ್ಲಿಂದಾನೇ ಮಾಡ್ಬಿಡ್ಲಾ? ಇವಾಗ ದೊಡ್ಡ ದೊಡ್ಡ ಅವಾರ್ಡ್ ತೋರಿಸ್ಬಿಡ್ತೀನಿ, ಯಾಕೆ ಸುಮ್ನೆ. ಸರ್ ಇದು ಸ್ವಲ್ಪ ಝೂಮ್ ಮಾಡಿ ತೋರಿಸಿ. ಇಲ್ಲಿ ನೋಡಿ, ಕರ್ನಾಟಕ ರತ್ನ ನಾರಾಯಣ್ ಗೌಡ್ರದು ಕರವೇದು ಹಬ್ಬದಲ್ಲಿ ಕರ್ನಾಟಕ ರತ್ನ ಅವಾರ್ಡ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ. ಇದನ್ನ ನಾನು ಬಿಗ್ ಬಾಸ್ ಮನೆ ಒಳಗೆ ನಾನು ಮಾತಾಡ್ತಾ ಇದ್ರೆ ಚಂದ್ರಪ್ರಭಾ ಅವರು, ಗಿಲ್ಲಿ ನಟ ಅವರು ಆಡ್ಕೊಂಡು ನಗ್ತಾ ಇದ್ರು. ಇದು ಇಷ್ಟು ದೊಡ್ಡ ಮನುಷ್ಯರು ದೊಡ್ಡ ವೇದಿಕೆಯಲ್ಲಿ, ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಆಯ್ತಾ? ಇದನ್ನ ನಾನು ಹೇಳ್ಕೊಳ್ತಾ ಇದ್ರೆ ನಂಗೆ ಈ ತರ ಬಂದಿದೆ ಅಂದ್ರೆ, ಆಮೇಲೆ ಇದಕ್ಕಿಂತ ಇನ್ನೂ ದೊಡ್ಡ ದೊಡ್ಡದು ಇದಾವೆ, ತೋರಿಸ್ತೀನಿ. ಅಂದ್ರೆ ಇದೊಂದು ಇಲ್ಲೇ ತೋರಿಸ್ತಾ ಇದ್ದೀನಿ ನಿಮ್ಗೆ, ಇದನ್ನ ಸ್ವಲ್ಪ ಝೂಮ್ ಮಾಡಿ ತೋರಿಸಿ. ಇದೆಲ್ಲ ಬಂದಿದೆ ಅಂದ್ರೆ ಆಡ್ಕೊಂಡು ನಗ್ತಾ ಇದ್ರು. ಇಲ್ಲಿ ನೋಡಿ ನನ್ನ ಫೋಟೋನು ಹಾಕೊಟ್ಟಿದ್ದಾರೆ.